ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸುಸ್ವಾಗತ ಫ್ರೆಂಡ್ಸ್. ರೆಡ್ಮಿ ಫೋನಲ್ಲಿ ಬ್ಯಾಟರಿ ಡ್ರೈನ್ ಪ್ರಾಬ್ಲಮ್ ಏನಿತ್ತು ಫೈನಲ್ ಆಗಿ ಶಮಿದವರು ಏನಿದ್ದಾರೆ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಫಿಕ್ಸ್ ಮಾಡಿದ್ದಾರೆ. ಹೌದು, ರೆಡ್ಮಿ ಫೋನಲ್ಲಿ ಏನು ಸೆಕ್ಯೂರಿಟಿ ಅಪ್ಲಿಕೇಶನ್ ಏನಿದೆ ಆ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಅಥವಾ ಅಪ್ಲಿಕೇಶನ್ ಅಪ್ಡೇಟ್ ಮುಖಾಂತರ ಈ ಪ್ರಾಬ್ಲಮ್ನ ಫಿಕ್ಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಈ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಒಂದು ಚೇಂಜಸ್ ಆಗಿದೆ ಮತ್ತೆ ಇದರ UI ಅಲ್ಲಿ ಕೂಡ ನಿಮಗೆ ಚೇಂಜಸ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಮೇನ್ ಪ್ರಾಬ್ಲಮ್ ಬಂದು ಏನು ಬ್ಯಾಟರಿ ಡ್ರೈನ್ ಪ್ರಾಬ್ಲಮ್ ಏನಿತ್ತು ಅದನ್ನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಕೆಳಗಡೆ ಸಿಸ್ಟಮ್ ಆಪ್ಸ್ ಅಪ್ಡೇಟರ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿ ಅದನ್ನ ನಿಮ್ಮ ಅಪ್ಡೇಟ್ ಮಾಡ್ಕೋಬಹುದು. ಹೌದು, ನಿನ್ನೆ ಅಷ್ಟೇ ಅಪ್ಡೇಟ್ ಏನಾದ್ರು ಲೋಡ್ ಆಗೋದಕ್ಕೆ ಶುರು ಆಗಿದೆ. ಮೋಸ್ಟ್ಲಿ ನಿಮಗೆ ಸ್ವಲ್ಪ ಟೈಮಿಂಗ್ ತಗೋಬಹುದು ಅನ್ಸುತ್ತೆ ಅಪ್ಡೇಟ್ ಬರಬೇಕಾದ್ರೆ. ಆದ್ರೂ ಪರವಾಗಿಲ್ಲ, ನೀವು ಅಪ್ಡೇಟ್ನ ಇದನ್ನ ಮಾಡ್ಕೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಈ ಅಪ್ಡೇಟ್ ಬಹಳ ಒಂದು ಇಂಪಾರ್ಟೆಂಟ್ ಇದೆ. ಬ್ಯಾಟರಿ UI ಅಲ್ಲಿ ನಿಮಗೆ ಒಂದು ಚೇಂಜಸ್ ನೋಡೋದಕ್ಕೆ ಸಿಗ್ತಾ ಇದೆ. ಮುಂಚೆ ಈ ತರ ಇರಲಿಲ್ಲ, ಮುಂಚೆ ಬೇರೆ ತರ ಇತ್ತು. ಆದ್ರೆ ಈ ಅಪ್ಲಿಕೇಶನ್ ಅಪ್ಡೇಟ್ ಬಂದ ಮೇಲೆ ಇಲ್ಲಿ ಇದರ UI ಏನಿದೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅಷ್ಟೆಲ್ಲ ಇದರಲ್ಲಿ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಫೀಚರ್ಸ್ ನ ಏನೇನೇ ಆಡ್ ಮಾಡಿದ್ದಾರೆ. ಇನ್ನು ಇದರಲ್ಲಿ ನೀವು ಗ್ರಾಫಿಕ್ಸ್ UI ನೋಡಿದ್ರೆ ಇದರದ್ದು ಕಂಪ್ಲೀಟ್ ಆಗಿ ಕ್ಲೀನ್ ಮತ್ತೆ ಒಂದು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಅಂದ್ರೆ ಮೇಲೆ ಅಲ್ಲಿ ಇದ್ರದ್ದು ಎಷ್ಟು ಅವರ್ ಬರುತ್ತೆ ಮತ್ತೆ ಇದ್ರದ್ದು ಬ್ಯಾಟರಿ ಪರ್ಸೆಂಟೇಜ್ ಕೂಡ ತೋರಿಸ್ತಾ ಇದೆ. ಇನ್ನು ಕೆಳಗಡೆ ಕರೆಂಟ್ ಮೋಡ್ ಅಂತ ಏನೋ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಕೂಡ ಇಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ನಿಮ್ಮ ಫೋನ್ ಅಲ್ಲಿ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಸಂಬಂಧಪಟ್ಟಂತ ಅಥವಾ CPU ಸಂಬಂಧಪಟ್ಟಂತ ಮೋಡ್ಸ್ ಇದಾವೆ ಅದು ಕಂಪ್ಲೀಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಒಂದು ವೇಳೆ ಪರ್ಫಾರ್ಮೆನ್ಸ್ ಮೋಡ್ ಆನ್ ಮಾಡಿದ್ರೆ ಇಲ್ಲಿ ನಿಮಗೆ 20 ಅವರ್ ಏನಿದೆ ಬ್ಯಾಟರಿ ಬರುತ್ತೆ ಅಂತ ಹೇಳ್ತೇವೆ. ಬ್ಯಾಲೆನ್ಸ್ ಮೋಡ್ ಅಲ್ಲಿ ನಿಮಗೆ 21 ಅವರ್ ಬರುತ್ತೆ. ಇನ್ನು ಬ್ಯಾಟರಿ ಸೇವರ್ ಅಲ್ಲಿ ನಿಮಗೆ 26 ಅವರ್ ಬರುತ್ತೆ. ಮತ್ತೆ ಅಲ್ಟ್ರಾ ಬ್ಯಾಟರಿ ಸೇವರ್ ಅಲ್ಲಿ ನಿಮಗೆ 69 ಅವರ್ ಬರುತ್ತೆ ಅಂತ ಇಲ್ಲಿ ನಿಮಗೆ ಅಡ್ವಾನ್ಸ್ ಆಗಿ ನಿಮ್ಮ ಫೋನ್ ಅಲ್ಲಿ ಎಷ್ಟು ಚಾರ್ಜಿಂಗ್ ಇದೆಯೋ ಆ ಚಾರ್ಜಿಂಗ್ ಮೇಲೆ ಇಲ್ಲಿ ಒಂದು ಎಸ್ಟಿಮೇಟೆಡ್ ಆಗಿ ಒಂದು ಇಲ್ಲಿ ಟೈಮಿಂಗ್ ನ ಬರುತ್ತೆ. ಇಲ್ಲಿ 4 ಆಪ್ಷನ್ ನೀವು ನೋಡಬಹುದು. ಅಂದ್ರೆ ಪರ್ಫಾರ್ಮೆನ್ಸ್ ಮೋಡ್ ಆಗಿರಬಹುದು, ಬ್ಯಾಲೆನ್ಸ್ ಮೋಡ್ ಆಗಿರಬಹುದು, ಮತ್ತೆ ಬ್ಯಾಟರಿ ಸೇವರ್. ಈ ತರ ಇಲ್ಲಿ ನಿಮ್ಮ ಫೋನ್ ಅಲ್ಲಿ ಯಾವ ತರ ಬ್ಯಾಟರಿ ಸಂಬಂಧಪಟ್ಟಂತ ಮೋಡ್ಸ್ ಇರ್ತಾವೋ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಶೋ ಆಗ್ತಾ ಇರುತ್ತೆ. ಫೀಚರ್ಸ್ ನೋಡಿದ್ರೆ ಇಲ್ಲಿ ಬ್ಯಾಟರಿ ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಟರಿ ಪ್ರೊಟೆಕ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬ್ಯಾಟರಿ ಇನ್ಫಾರ್ಮೇಶನ್ ಸಂಬಂಧಪಟ್ಟಂತ ಒಂದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅಂದ್ರೆ ಇದರ ಟೆಂಪರೇಚರ್ ಆಗಿರಬಹುದು, ಟೆಂಪರೇಚರ್ ಇಲ್ಲಿ ನಾರ್ಮಲ್ ಅಂತ ತೋರಿಸ್ತಾ ಇದೆ. ಇನ್ನು ಒಂದು ವೇಳೆ ನೀವು ಎಷ್ಟು ಬಾರಿ ಚಾರ್ಜಿಂಗ್ ನ ಕನೆಕ್ಟ್ ಮಾಡ್ತೀರಾ, ಎಷ್ಟು ಬಾರಿ ಚಾರ್ಜಿಂಗ್ ನ ಮಾಡ್ತೀರಾ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಆಗಿ ನೋಡಬಹುದು. ಕೆಳಗಡೆ ಇಲ್ಲಿ ನಂಬರ್ ಆಫ್ ಚಾರ್ಜಿಂಗ್ ಟುಡೇ ಅಂತ ಏನು ತೋರಿಸ್ತಾ ಇದೆ, ಇಲ್ಲಿ ಯಾವ್ದು ಕೊಣಕ್ಕೂ 0 ಅಂತ ತೋರಿಸ್ತದೆ. ಇನ್ನೂರಿಗೂ ನಾನು ಯಾವ್ದು ಚಾರ್ಜ್ ಇಟ್ಟಿಲ್ಲ. ಹೀಗಾಗಿ ಇಲ್ಲಿ ನಿಮ್ಗೆ ಎಷ್ಟು ಬಾರಿ ಚಾರ್ಜ್ ಮಾಡ್ತೀರಾ ಅಲ್ಲಿ ಕಂಪ್ಲೀಟ್ ಆಗಿ ತೋರಿಸುತ್ತೆ. ಇನ್ನು ಇಲ್ಲಿ ಬ್ಯಾಟರಿ ಪ್ರೊಟೆಕ್ಷನ್ ಅಲ್ಲಿ ನಿಮಗೆ ನೋಡಬಹುದು ನೈಟ್ ಟೈಮ್ ಚಾರ್ಜಿಂಗ್ ಪ್ರೊಟೆಕ್ಷನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಒಂದು ಚಾರ್ಜಿಂಗ್ ಏನಾಗ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ಚಾರ್ಜಿಂಗ್ ಆಗುತ್ತೆ. ಒಂದು ವೇಳೆ ನಿಮ್ ಬ್ಯಾಟರಿ ಫುಲ್ ಆಯ್ತು ಅನ್ಕೊಳ್ಳಿ, 100% ಚಾರ್ಜ್ ಆಯ್ತು ಅನ್ಕೊಳ್ಳಿ, ಆಟೋಮೆಟಿಕ್ ಆಗಿ ಫೋನ್ ಏನಾದ್ರು ಚಾರ್ಜಿಂಗ್ ಇದೆ ಟರ್ನ್ ಆಫ್ ಮಾಡ್ಕೋತೆ, ಅಂದ್ರೆ ಬಂದ್ ಆಗುತ್ತೆ. ಇಲ್ಲಾಂದ್ರೆ ಸ್ಲೋ ಡೌನ್ ಆಗಿ ಚಾರ್ಜಿಂಗ್ ನ ಆಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಫೋನ್ ಅಲ್ಲಿ ಯಾವುದೇ ಅಂತ ಬ್ಯಾಟರಿಗೆ ಎಫೆಕ್ಟ್ ಆಗಬಾರ್ದು ಅಂತ ಈ ಫೀಚರ್ಸ್ ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಫೀಚರ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಬ್ಯಾಟರಿ ಚೆಕ್ಅಪ್ ಅಂತ ಏನೋ ಆಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಲ್ರೆಡಿ ನೋಡಬಹುದು ಇಲ್ಲಿ 4 ಐಟಮ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ನೀವು ಬ್ಯಾಟರಿನ ಯಾವ ತರ ಇಲ್ಲಿ ಆಪ್ಟಮೈಸೇಷನ್ ಮಾಡಬೇಕು ಮತ್ತೆ ಹೈ ಕನ್ಸಂಪ್ಷನ್ ಏನೋ ನಿಮ್ಮ ಫೋನಲ್ಲಿ ಯಾವುದೇ ಅಂತ ಹೈ ಕನ್ಸಂಪ್ಷನ್ ಪವರ್ ಯೂಸ್ ಆಗ್ತಾ ಇದೆ ಅಂದ್ರೆ ಅದನ್ನ ನೀವು ಇಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅನ್ನೋದು ಕೂಡ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದೆ ಅಂತಾನೆ ಹೇಳ್ಬಹುದು. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಒಂದೇ ಐಟಮ್ ಏನಿದೆ ಇಲ್ಲಿ ಹೈ ಪವರ್ ಕನ್ಸಂಪ್ಷನ್ 3 ಐಟಮ್ ಕ್ಯಾನ್ ಬಿ ಆಪ್ಟಮೈಸ್ ಅಂತ ಬಂದಿದೆ. ಅಂದ್ರೆ ಆಲ್ರೆಡಿ ನೀವು ಇದನ್ನ ಆಪ್ಟಮೈಸ್ ಕೂಡ ಮಾಡಬಹುದು. ಅಂದ್ರೆ ಇಲ್ಲಿ ನೋಡಬಹುದು ಆಟೋ ಅಡ್ಜಸ್ಟ್ಮೆಂಟ್ ಬ್ರೈಟ್ನೆಸ್ ಆಗಿರಬಹುದು, ಡಾರ್ಕ್ ಮೋಡ್ ಮತ್ತೆ ಸ್ಕ್ರೀನ್ ಇದರ ರಿಫ್ರೆಶ್ ರೇಟ್ ಆಗಿರಬಹುದು, 5G ಕನೆಕ್ಟಿವಿಟಿ ಆಗಿರಬಹುದು. ಆಲ್ರೆಡಿ ಅದಾದ್ಮೇಲೆ ಇಲ್ಲಿ ನೋಡಬಹುದು ಕೆಲವೊಂದು ಆಪ್ಟಮೈಸೇಷನ್ ಕೂಡ ಮಾಡಿದೆ ಅಂತ ಹೇಳ್ಬಹುದು. ಅಂದ್ರೆ ಇಲ್ಲಿ ಏನು ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಏನು ಡ್ರೈನ್ ಆಗ್ತಾ ಇತ್ತು ಅದನ್ನ ಇಲ್ಲಿ ಫಿಕ್ಸ್ ಆಗಿದೆ. ಮತ್ತೆ ಇಲ್ಲಿ ಇದರ ಮೆಮರಿ ಏನು ಯೂಸ್ ಆಗ್ತಾ ಇತ್ತು ಅದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಪೋರ್ಟೇಬಲ್ ಹಾಟ್ಸ್ಪಾಟ್ ಏನಿದೆ ಅದು ಫಿಕ್ಸ್ ಆಗಿದೆ, ಲೊಕೇಶನ್ ಫಿಕ್ಸ್ ಆಗಿದೆ, ಮತ್ತೆ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಏನಿದೆ ಅದು ಫಿಕ್ಸ್ ಆಗಿದೆ. ಅಂದ್ರೆ ಇದು ಆಟೋಮೆಟಿಕ್ ಆಗಿ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಆದ್ರೆ ಇನ್ನೂ ಇಲ್ಲಿ 3 ಆಪ್ಷನ್ಸ್ ಇದಾವೆ, ಇಲ್ಲಿ ಆಪ್ಟಮೈಸ್ ಆಗಿಲ್ಲ. ಒಂದ್ ವೇಳೆ ನೀವು ಆಪ್ಟಮೈಸೇಷನ್ ಮಾಡಿದ್ರೆ ಅನ್ಕೊಳ್ಳಿ, ಇದಕ್ಕಿಂತ ಜಾಸ್ತಿ ನಿಮಗೆ ಇಲ್ಲಿ ನಿಮ್ಗೆ ಚಾರ್ಜಿಂಗ್ ನಿಮ್ಮ ಫೋನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಡಾರ್ಕ್ ಮೋಡ್ ಮತ್ತೆ ಇಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ಇದೆ, ಇದು ಕೂಡ ಒಂದು ಹೈ ಕನ್ಸಂಪ್ಷನ್ ಇದೆ ಅಂತ ಹೇಳ್ಬೋದು. ಇಲ್ಲಿ 144 ಡಿಸ್ಪ್ಲೇ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಈ ಫೋನಲ್ಲಿ. ಹೀಗಾಗಿ ಇಲ್ಲಿ 60 FPS ಇಲ್ಲಿ ಒಂದು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಒಂದು ವೇಳೆ 60 FPS ನೀವು ಸೆಲೆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ 1 ಅವರ್ ಜಾಸ್ತಿ ನಿಮಗೆ ಇಲ್ಲಿ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಇನ್ನು ಅಷ್ಟೇ ಅಲ್ಲ, ಇಲ್ಲಿ 5G ರೆಸ್ಟ್ರಿಕೇಟಿವ್ ಕೂಡ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ 5G ನೆಟ್ವರ್ಕ್ ಏನಿದೆ ಒಂದು ಜಾಸ್ತಿ ಪವರ್ ಕನ್ಸಂಪ್ಷನ್ ಯೂಸ್ ಮಾಡ್ತಿಲ್ಲ. ಹೀಗಾಗಿ ಇಲ್ಲಿ ಒಂದು ವೇಳೆ ಇದನ್ನ ನೀವು ಟರ್ನ್ ಆಫ್ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಒಂದು ಅರ್ಧ ಗಂಟೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಮತ್ತೆ ಬ್ಯಾಕ್ ಅಲ್ಲಿ ಬಂದ್ರೆ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನೀವು ಅಡಿಷನಲ್ ಫೀಚರ್ಸ್ ಅಂತ ತೋರಿಸ್ತಾ ಇದೆ. ಅಡಿಷನಲ್ ಫೀಚರ್ಸ್ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಕಂಪ್ಲೀಟ್ ಆಗಿ ಸೆಟ್ಟಿಂಗ್ಸ್ ಅಲ್ಲಿ ಯಾವ ತರ ಬರ್ತಾ ಇತ್ತು ಅದನ್ನೇ ಇಲ್ಲಿ ಹೋಮ್ ಪೇಜ್ ಅಲ್ಲಿ ಇದನ್ನ ಆಡ್ ಮಾಡಿದರೆ. ಅಂದ್ರೆ ಒಂದು ವೇಳೆ ನೀವು ಡಾಟಾನ ಯೂಸ್ ಮಾಡ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಟರ್ನ್ ಆಗುತ್ತೆ, ಮತ್ತೆ ಕ್ಯಾಶ್ ಕ್ಲಿಯರ್ ಆಗುತ್ತೆ, ಫೋನ್ ಲಾಕ್ ಆಯ್ತು ಅಂದ್ರೆ. ಮತ್ತೆ ಇಲ್ಲಿ 5G ಬ್ಯಾಟರಿ ಸೇವರ್ ಅಂತ ಇದೆ. ಒಂದು ವೇಳೆ ನೀವು 5G ನೆಟ್ವರ್ಕ್ ಆನ್ ಇದೆ ನೀವು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅದನ್ನು ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಆಫ್ನ ಮಾಡ್ಕೋತೆ. ಇನ್ನು ಇಲ್ಲಿ ಸಿನಾರಿಯಲ್ಲಿ ನೋಡಬಹುದು, ಇಲ್ಲಿ ಕೆಲವೊಂದು ಏನೋ ಅಪ್ಲಿಕೇಶನ್ ಹೆವಿ ಯೂಸ್ ಮಾಡ್ತಿರ್ತವೆ ಅಂತ ಡ್ರೈನ್ ಅಪ್ಲಿಕೇಶನ್ ಇರ್ತವೆ, ಅಥವಾ GPS ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ವೈಫೈ ಆಗಿರ್ಬೋದು ಅಂತ ಒಂದು ಕೆಲವೊಂದು ಅಪ್ಲಿಕೇಶನ್ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಟರ್ನ್ ಆನ್ ಮಾಡುತ್ತೆ. ಇನ್ನು ಕೆಳಗಡೆ ಅಡಿಷನಲ್ ಸೆಟ್ಟಿಂಗ್ಸ್ ಅಲ್ಲಿ ನೋಡಬಹುದು. ಅಡಿಷನಲ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಇಲ್ಲಿ ಶೆಡ್ಯೂಲ್ ಪವರ್ ಆನ್ ಮತ್ತೆ ಆಫ್ ಅಂತ ತೋರಿಸ್ತಾ ಇದೆ. ಹೌದು, ಟೈಮಿಂಗ್ ಮುಖಾಂತರ ನೀವು ಇಲ್ಲಿ ಆನ್ ಆಫ್
ಆಗುತ್ತೆ ಫೋನ್. ನೀವು ಯಾವುದೇ ಅಂತ ಆನ್ ಆಫ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದ್ಸಲ ನೀವು ಟೈಮಿಂಗ್ ಸೆಟ್ ಮಾಡಿದ್ರೆ ಅನ್ಕೊಳ್ಳಿ, ಪವರ್ ಆನ್ ಆಗುತ್ತೆ ಮತ್ತೆ ಪವರ್ ಆಫ್ ಆಗುತ್ತೆ. ಈ ಸೆಟ್ಟಿಂಗ್ಸ್ ಕೂಡ ನೀವು ಯೂಸ್ ಮಾಡಬಹುದು. ಆಕ್ಟಿವಿಟಿ ಸಂಬಂಧಪಟ್ಟಂತ ತೋರಿಸ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ನಿಮ್ಮ ಫೋನ್ ಅಲ್ಲಿ ನೀವು ಯಾವ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತೀರಾ, ಮತ್ತೆ ಬ್ಯಾಟರಿ ಏನಾದರೂ ಡ್ರೈನ್ ಆಗ್ತಾ ಇದೆಯಾ, ಒಂದ್ ವೇಳೆ ಚಾರ್ಜಿಂಗ್ ಯಾವಾಗ ಇಟ್ಟರೆ ಕಂಪ್ಲೀಟ್ ಆಗಿ ತೋರಿಸುತ್ತೆ. ಅಷ್ಟೇ ಅಲ್ಲಿ ನೋಡಬಹುದು ಯೂಟ್ಯೂಬ್ ಅಪ್ಲಿಕೇಶನ್ ಇಲ್ಲಿ ಜಾಸ್ತಿ ಪವರ್ ಕನ್ಸಂಪ್ಷನ್ ಮಾಡ್ತಿದೆ ಅಂತ ಹೇಳ್ಬಹುದು. ಇಲ್ಲಿ ನೋಡಬಹುದು 830 mAh ಬ್ಯಾಟರಿ ಏನಿದೆ ಇದು ಯೂಸ್ ಮಾಡ್ಕೋತಾ ಇದೆ. ಅಂದ್ರೆ ಹೈಯೆಸ್ಟ್ ಇಲ್ಲಿ ಇದೇ ಅಪ್ಲಿಕೇಶನ್ ಏನಿದೆ ಇಲ್ಲಿ ಬ್ಯಾಟರಿ ಕನ್ಸಂಪ್ಷನ್ ಆಗ್ತಾ ಇದೆ. ಹೀಗಾಗಿ ನೀವು ಇಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡಬಹುದು. ಒಂದು ವೇಳೆ ಯಾವ ಅಪ್ಲಿಕೇಶನ್ ಇಲ್ಲಿ ಜಾಸ್ತಿ ಪವರ್ ಕನ್ಸಂಪ್ಷನ್ ಮಾಡ್ತಾ ಇದೆ ಅಂತ ಅಪ್ಲಿಕೇಶನ್ ನೀವು ಇಲ್ಲಿ ಟರ್ನ್ ಆಫ್ ಮಾಡಬಹುದು. ಹೌದು ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಅಂತ ಹೇಳ್ಬಹುದು. ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ತಿಳಿಸಿ ಮರಿಬೇಡಿ. ಆದಷ್ಟು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಮತ್ತೆ ನೀವು ಮೀಟ್ ಮಾಡಿದ್ದೀನಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಲ್ಲಿ. ಥ್ಯಾಂಕ್ ಫಾರ್ ವಾಚಿಂಗ್ ಅಂಡ್ ಟಾಟಾ ಬೈ ಬೈ.